ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾನು ಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯಕ್ಕೆ ಕೃಷ್ಣನಿಗೆ ಪ್ರಿಯವಾದಂತಹ ಇಷ್ಟವಾದಂತಹ ಸಿಹಿ ಅವಲಕ್ಕಿನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೀನಿ ರೀ. ಸಿಹಿ ಅವಲಕ್ಕಿ ಮತ್ತು ಅವಲಕ್ಕಿ ಲಡ್ಡು ಇವೆಲ್ಲ ರೀ ಕೃಷ್ಣನಿಗೆ ಇಷ್ಟವಾದಂಥ ತಿಂಡಿಗಳು. ಇದನ್ನ ನೈವೇದ್ಯಕ್ಕೆ ನಾವು ಯಾವ ರೀತಿ ಸಿಹಿ ಅವಲಕ್ಕಿನ ಮಾಡೋದಂತ ಇವತ್ತು ತಿಳಿಸ್ಕೊಡತ್ತೀನಿ ರೀ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನು ಇಲ್ರಿ 1 ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡೇನಿ ರೀ. ಅವಲಕ್ಕಿನ ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 2 ರಿಂದ 3 ಸರ್ತಿ ಏನು ಮಾಡ್ಬೇಕು ರೀ, ಚೆನ್ನಾಗಿ ತೊಳ್ಕೊಬೇಕ್ರಿ. ಒಂದು 2 ನಿಮಿಷ ಇದನ್ನ ನೀರಲ್ಲಿ ನೆನೆ ಬಿಟ್ಟೆ ಅಂದ್ರೆ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನಿತಾವ್ರಿ. ಈ ರೀತಿಯಾಗಿ ನಾವು ನೀರನ್ನು ತೆಗೆದು ಇಡೋದ್ರಿ. ಹಾಗೆ ಇಲ್ಲಿ ನಾನು ರೀ ಒಂದು ಪಾತ್ರೆಗೆ 1 ಚಮಚ ಆಗೋಷ್ಟು ತುಪ್ಪನ ಹಾಕೊಂಡೇನಿ ರೀ. ತುಪ್ಪ ಬಿಸಿ ಆದ ನಂತರ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಇವನ್ನ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿಕೊಂಡು ಇದನ್ನ ನಾನು ಸೈಡ್ಗೆ ತೆಗೆದಿಟ್ಕೋತೇನೆ ರೀ. ಈಗ ಅದೇ ಪಾತ್ರೆ ಒಳಗೆ ನಾನು ಇಲ್ರಿ ಈಗ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಹಾಕೊಂಡೇನಿ ರೀ. ಒಂದು 2 ರಿಂದ 3 ಚಮಚ ಆಗುವಷ್ಟು ನೀರನ್ನು ಸೇರಿಸಿ ಬೆಲ್ಲ ಕರಗುವರೆಗೂ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲಿ ಬೆಲ್ಲದ ಪಾಕ ಏನು ಮಾಡೋ ಅಗತ್ಯ ಇಲ್ಲರಿ. ಬೆಲ್ಲ ಕರಗಿದ್ರೆ ಸಾಕ್ರಿ ಅಷ್ಟೆ. ಈ ಥರ ನೀವು ಬೆಲ್ಲ ಎಲ್ಲ ಕರಗಿದ ತಕ್ಷಣ ನಾನಿಲ್ರಿ ಒಂದು 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಹಾಕತ್ತೇನೆ ರೀ. ನೀವು ಒಣ ಕೊಬ್ಬರಿನ ಹಾಕೋಬೋದ್ರಿ ಅಥವಾ ಹಸಿ ಕೊಬ್ಬರಿನೂ ಕೂಡ ನೀವು ಹಾಕ್ಕೊಂಡು ಎಲ್ಲ ಸ್ವಲ್ಪ ಒಂದು 2 ರಿಂದ 3 ನಿಮಿಷ ಅದನ್ನ ಬೆಲ್ಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಬೆಲ್ಲನೂ ಎಲ್ಲ ಕರಗೈತ್ರಿ, ಕೊಬ್ಬರಿನೂ ಕೂಡ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ನಾನಿಲ್ರಿ ಏನು ತೊಳೆದಿಟ್ಕೊಂಡೇನಲ್ರಿ 1 ಕಪ್ ಆಗುವಷ್ಟು ಅವಲಕ್ಕಿನ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು 2 ರಿಂದ 3 ನಿಮಿಷ ಈ ಥರ ನೀವು ಮಿಕ್ಸ್ ಮಾಡ್ಕೊಂಡ್ರೆ ರೀ ಸಿಹಿ ಅವಲಕ್ಕಿ ರೆಡಿ ಆಯ್ತು ರೀ. ತುಂಬ ಕಡಿಮೆ ಸಮಯದಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ನೀವು ನೈವೇದ್ಯನ ಮಾಡ್ಕೋಬೋದ್ರಿ. ನಾವೇನು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ರಿ ಅದನ್ನೂ ಸೇರಿಸ್ಕೊಂಡು ಇದನ್ನ ಇನ್ನೊಂದು ಸಲ ಮಿಕ್ಸ್ ಮಾಡಿದ್ರಂದ್ರೆ ರೀ ಸಿಹಿ ಅವಲಕ್ಕಿ ರೆಡಿ ಆಯ್ತು ರೀ. ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ತುಂಬ ಸುಲಭವಾಗಿ ನೀವು ನೈವೇದ್ಯನ ಮಾಡ್ಕೋಬೋದ್ರಿ. ಕೃಷ್ಣನಿಗೆ ಇಷ್ಟವಾದಂತಹ ಅವಲಕ್ಕಿ ರೆಸಿಪಿ ನಾನು ಇವತ್ತು ತೋರಿಸ್ತಿದ್ದೀನಿ ರೀ. ನೀವು ಇದನ್ನ ಮಾಡಿ ನೋಡಿರಿ ಕೃಷ್ಣ ಜನ್ಮಾಷ್ಟಮಿಗೆ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.